ಹಿಂದೆ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು, ಅಥವಾ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದ ಕೃಷ್ಣ ಪಣೆ ಸಖಿ ಆಗ್ಬೋದು, ಎಲ್ಲಾ ಪಿಕ್ಚರ್ ಕನ್ನಡ 2 ಪಿಕ್ಚರ್ಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಹಾಗಾಗಿ ಮತ್ತೆ ಥಿಯೇಟರ್ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ, ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ, ಕಡೆಗಲ್ಲಿ ಸುರೇಶ್ ಅಂತ ಕೂತಿರಲ್ಲ, ಅವ್ರ ಕೈಲಿ ಎಲ್ಲಾ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ. ಅವರು ಹಣೆ ಬರಹ ಎಲ್ಲ ನೀಟಾಗಿ ಬರೀತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರು ಥಿಯೇಟರ್ ಓನರ್ ಯಾರು, ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಯಾರು, ಅವ್ರನ್ನೆಲ್ಲ ಹಿಡಿದು ಅಂತ ಹೇಳಿ. ಸೊ ಅವ್ರ ಅಡ್ವೈಸ್ ಮೇಲೆ ನನಗೆ ಗುರು ನೆನೆ ಹೇಳಿದ್ರು, ನಂಗೆ 1-2 ವಾರ ಮುಂದೆ ಹೋಗ್ತೀನಿ ಅಂತ ಹೇಳಿ. ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದ್ರು. ಹಾಗಾಗಿ ಇದನ್ನ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಮಾಡಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನ ಪಿಕ್ಚರ್ ಬಗ್ಗೆ ಹೇಳಿದಾಗ 3-4 ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗಕ್ಕಾಗಿಲ್ಲ. ಕಾರಣ ಹೇಳಿ ನಿಜವಾದ ಕಾರಣದಿಂದ ಹೋಗಕ್ಕಾಗಿಲ್ಲ. ಅದು ಹೋಗ್ಬಾರ್ದು ಅಂತಲ್ಲ, ತುಂಬಾ ಒತ್ತಡದಿಂದ ಹೋಗಕ್ಕಾಗಿಲ್ಲ. ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ನೋಡಿದ್ಮೇಲೆ ಒಂದೇ ಅಭಿಪ್ರಾಯ ಹೇಳಿದ್ದು. ಯಾಕೆ ತುಂಬಾ ವರ್ಷದಿಂದ ನಾನು ಈ ತರ ಅಭಿಪ್ರಾಯ ರೋನಿ ಫಿಲ್ಮ್ಗೆ ನೋಡಿದ್ದು, ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ. ನಿಮಗೂ ಸಿನಿಮಾ ಎಲ್ಲ ತೋರಿಸ್ತೀವಿ ಮಾಧ್ಯಮದವ್ರಿಗೆ, ನೀವು ಹೇಳ್ತೀರಿ 100% ಒಳ್ಳೆ ಸಿನಿಮಾ ಆಗತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ 8 ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ. ಹಾಗಾಗಿ ಅದನ್ನ ಕಿರಣ್ ರಾಜ್ ಅವ್ರ ಬಗ್ಗೆನೂ ಕೂಡ ಈ ಸಿನಿಮಾ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೇದಾಗಲಿ ಅಂತ ಕೇಳ್ತಾ, ಉಳಿದ ಮಾಹಿತಿನ ನಾನು ಗುರುದೇವ ಶೆಟ್ಟಿ ಅವ್ರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ ಜೊತೆ ಇವತ್ತು ನಮ್ಮ ಟೀಮಿಗೆ ಹೊಸ ಮೆಂಬರ್, ನಮ್ಮ ಡಿಸ್ಟ್ರಿಬ್ಯೂಟರ್ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನಾನು ಮೊದಲನೇದಾಗಿ ಭೀಮಾ ಮತ್ತೆ ಕೃಷ್ಣಂ ಪ್ರಣಯ ಸಖಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ, ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಅಳ್ತಾ ಇರೋರಿಗೆ, ನೆಗೆಟಿವ್ ಮಾತಾಡ್ತಾ ಇರೋರಿಗೆ ಜನರನ್ನ ಥಿಯೇಟರ್ಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ. ಮತ್ತೆ ಜನರು ಕೂಡ ನಾವ್ ಎಲ್ಲೂ ಹೋಗಿಲ್ಲ, ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟರ್ಗೆ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಮ ಸಿನಿಮಾ ಮೇಕರ್ಸ್ ಕೊಟ್ಟಿದ್ದಾರೆ. ಸೊ ನಮ್ಮ ರಾಣಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು, 30ನೇ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ. ಈಗ 2 ಸಿನಿಮಾನು ತುಂಬಾ ಚೆನ್ನಾಗಿ ಹೋಗ್ತಾ ಇರೋದು. ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ತುಂಬಾ ಚೆನ್ನಾಗಿ ಎಲ್ಲಾ ಸೆಂಟರ್ಗಳಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನಮಗೆ ಸ್ವಲ್ಪ ಥಿಯೇಟರ್ ಸಮಸ್ಯೆ ಆಗ್ಬಹುದು ಅನ್ನೋದು ಒಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು. ಯಾಕಂದ್ರೆ ನಾವು ರಿಲೀಸ್ ಆಗೋಷ್ಟು ಹೊತ್ತಿಗೆ ನಮ್ಗೆ ಸಿಗಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಅದು ಚೆನ್ನಾಗಿ ಹೋಗ್ತಾ ಇರೋದು, ಶೇಪ್ ಚೆನ್ನಾಗಿ ಬರ್ತಾ ಇದ್ದಾಗ ಆ ಸಿನಿಮಾನ್ ತೆಗೆಯೋದು ಆ ತರದೆಲ್ಲ ಮಾಡಕ್ ಆಗಲ್ಲ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅಲ್ಲೇನೋ ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಅದೆಲ್ಲ. ಸೊ ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಇದಾರಲ್ಲ, ನೋಡ್ತಾ ಇದಾರಲ್ವಾ. ಸೊ ನಾವು ಸಿನಿಮಾ 2 ವಾರ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋಕ್ಕಿಂತ, ಅದ್ ಬೇಜಾರ್ಕಿಂತ ಒಂದು ಖುಷಿ. ಅದು ಈ ಇಂಥ ಸಂದರ್ಭದಲ್ಲಿ ಖುಷಿ ವಿಚಾರ. ಆಕ್ಚುಲಿ 2 ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಏನೋ ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರದಶ ಶುರು ಆಗೋ ತರ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿ ತೊಂದರೆ ಇಲ್ಲ, ನಾವು 2 ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ. ಮೇಜರ್ಲಿ ನಮ್ದು ಸ್ವಲ್ಪ ದೊಡ್ಡ ಬಜೆಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ, ಆಮೇಲೆ ಒಂದು ಫ್ಯಾಮಿಲಿ ಆಕ್ಷನ್, ಎಲ್ಲಾ ತರದ ಆಡಿಯನ್ಸ್ಗೂ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡದಂತ ಸಿನಿಮಾ. ಯಾವ್ದೋ ಒಂದು ಸಣ್ಣ ಸೆಟಪ್ ಸಿಕ್ತು, ಅಲ್ಲೊಂದು ಇಲ್ಲೊಂದು, ಅಥವಾ ಅಲ್ಲೆಲ್ಲ 2 ಶೋ ಸಿಕ್ತು, 1 ಶೋ ಸಿಕ್ತು, ರಿಲೀಸ್ ಮಾಡ್ಬಿಡೋಣ ಅನ್ನೋದಕ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲಾ ಸೆಂಟರ್ ಅಲ್ಲಿ ಎಲ್ಲಾ ವರ್ಗದ ಜನರು ನೋಡ್ಬೇಕು. ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು, ಒಳ್ಳೆ ಥಿಯೇಟರ್ ಸೆಟಪ್ ಬೇಕು. ಅದು ಇಂಪಾರ್ಟೆಂಟ್. ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆ ಸೆಟಪ್ ಎಲ್ಲಾ ಸೆಂಟರ್ಗಳಲ್ಲಿ ಎಲ್ಲಾ ವರ್ಗದ ಆಡಿಯನ್ಸ್ಗೂ ಬಂದು ನೋಡೋಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ. ಆ ಕಾರಣದಿಂದ ನಾವು ಒಂದು 2 ವೀಕ್ ಮುಂದಕ್ಕೆ ಹೋಗ್ತಾ ಇದೀವಿ. ಸೆಪ್ಟೆಂಬರ್ 12ಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ ಫೈನಲ್ ಮಾಡ್ಕೊಂಡಿದೀವಿ. ಸೊ ಎಲ್ರು ನಮ್ಗೆ ಸಹಕರಿಸ್ಬೇಕು. ನಮ್ಗೆ ಸಿನಿಮಾ ಟೈಟಲ್ ಲಾಂಚ್ ಇಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬಾ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದ್ರಿ, ಎಲ್ಲ ಬರೆದಿದ್ದೀರಿ. ಆಮೇಲೆ ನಮ್ಮ ಡಿಜಿಟಲ್
ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ. ಸೊ ಇದು ಒಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ. ಆಮೇಲೆ ನಾವು ಎಲ್ಲೂ ಹೇಳಿಲ್ಲ, ಈಗ ಪರ್ಸನಲ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ. ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ. ರಾತ್ರಿ ಎಲ್ಲ ಮೆಸೇಜ್ ಕಾಲ್, ಯಾಕೆ ಮುಂದೆ ಹೋಗ್ತಾ ಇದೀರಿ, ಯಾಕೆ ಮುಂದೆ ಹೋಗ್ತೀರಿ, ನಾವೆಲ್ಲ ಕಾಯ್ತಾ ಇದೀವಿ ಅಂತ. ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ. ಇಷ್ಟು ದಿನ ಕಾದಿದ್ರಿ, ಇನ್ನೊಂದು 2 ವಾರ ಎಕ್ಸ್ಟ್ರಾ ಕಾದ್ರೆ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಥ್ಯಾಂಕ್ ಯು. 2 ವಾರ ಜನರ ಹತ್ರ ಹೋಗೋಕೆ, ಜನರಿಗೆ ತಲುಪಿಸೋಕೆ ಒಂದು ಒಳ್ಳೆ ಅವಕಾಶ. ಹಾ, ಪ್ರಮೋಷನ್ ಅದೆಲ್ಲ ಎಫರ್ಟ್, ಪ್ರಮೋಷನ್ 100% ಹಾಕ್ಬೇಕು, ನಾವು ಮಾಡ್ತೀವಿ ಅದನ್ನ. ಆಮೇಲೆ ನಾನು ಅವಾಗ ಹೇಳ್ದಾಗೆ ಜನ ಥಿಯೇಟರ್ಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು. ಜನ ಹೀರೋ ಸಿನಿಮಾ ಆದ್ರೆ ಮಾತ್ರ ಬರ್ತಾರೆ, ಹೊಸಬ್ರು ಸಿನಿಮಾ ಆದ್ರೆ ಬರಲ್ಲ, ಅದನ್ನೇ ನಂಬಲ್ಲ. ಯಾಕಂದ್ರೆ ನಾನು ಮುಗಿಸ್ಬಿಡ್ತೀವಿ. ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನನೇ ಬರ್ಬೋದು. ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಸಿನಿಮಾಗೆ 2ನೇ ದಿನಕ್ಕೋ 3ನೇ ದಿನದಿಂದ ಶುರು ಆಗ್ಬೋದು. ಒಟ್ಟು ಒಳ್ಳೆ ಸಿನಿಮಾಕ್ಕೆ ಜನ ಬರ್ತಾರೆ ಅನ್ನೋದು ಜನ ಯಾವಾಗ್ಲೂ ಮೆಸೇಜ್ ಕೊಡ್ತಾ ಇದ್ರು. ಹೌದು, ನಾವು ಆ ವಿಡಿಯೋ ಥಿಯೇಟರ್ ಅಲ್ಲಿ, ಅದು ನೀವು ಥಿಯೇಟರ್ ಅಲ್ಲಿ ಜನ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಮಾಡಿದ ಆ ಅಭಿಯಾನ, ವಿಡಿಯೋ ಅಭಿಯಾನ ಅಲ್ವಾ ಅದು. ನಾವು ಸುಮಾರು ಈಗ ಒಂದು 6 ತಿಂಗಳಿಂದ ಟಿವಿ, ಪೇಪರ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿ ಅವರು, ನಮ್ಮ ಸ್ನೇಹಿತರೆ ಸುಮಾರು ಜನ ಬರ್ತಾ ಇಲ್ಲ, ಅದು ಇದು ಸಮಸ್ಯೆ ನೆಗೆಟಿವ್ನೇ ಮಾತಾಡ್ತಾನೆ ಇದ್ರು. ಸೊ ಎಲ್ರು ನಾವು ಮಾತಾಡ್ತಾ ಇದೀವಿ ಹೊರತು ಅದಕ್ಕೆ ಏನ್ ಸೊಲ್ಯೂಷನ್ ಇದೆ, ಯಾವ ತರದಲ್ಲಿದೆ, ಏನ್ ಮಾಡ್ಬೋದು ಅಂತ ನಾವು ಯಾರು ಅದಕ್ಕೆ ಒಂದ್ ಹೆಜ್ಜೆ ಇಡೋ ಪ್ರಯತ್ನ ಮಾಡಿರ್ಲಿಲ್ಲ. ಸೊ ನಾವು ಏನ್ ಮಾಡ್ಬೋದು ಈಗ, ನಮ್ ಏನ್ ಸಾಧ್ಯ. ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ, ವಿಡಿಯೋ ಮುಖಾಂತರ ಜನ ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅನ್ನೋದೊಂದು ವಿಷಯ, ನಮ್ಮ ನಾಲೆಜ್ಗೆ ಏನಿದೆ, ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ಆ ಒಂದು ವಿಡಿಯೋ ಮಾಡಿದ್ವಿ. ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು. ಸೊ ನೀವು ನಂಬ್ತಿರೋ ಇಲ್ಲೋ, ನಾವು ಇಡೀ ನಮ್ಮ ಟೀಮ್, ಟೆಕ್ನಿಷಿಯನ್, ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾ, ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಅದನ್ನ. ಟೋಟಲ್ ನಾವು ಒಂದ್ 3 ಜನ ಮಾಡಿದ್ವಿ ಅದು ಎಲ್ಲ ಆರ್ಟಿಸ್ಟ್ ಸೇರಿ. 8 ಮಿಲಿಯನ್ ವ್ಯೂಸ್ ಆಗಿದೆ ಅದು. ಸೊ ಎಲ್ಲ ಒಂದ್ ಕಡೆ ಆ ರಿಕ್ವೆಸ್ಟ್ ಮತ್ತೆ ಯಾಕೆ ಸಿನಿಮಾ ಥಿಯೇಟರ್ ನೋಡ್ಬೇಕು ಅಂತ ಹೇಳಿದ ವಿಷಯ, ಅದು ಒಂದ್ ಸ್ವಲ್ಪ ಎಲ್ಲ ಜನರಿಗೆ ತಪ್ಪಿರ್ಬೇಕು. ಅದಕ್ಕೆ ಸರಿಯಾಗಿ 2 ಒಳ್ಳೆ ಸಿನಿಮಾನು ಬಂತು. ಸೊ ಅದ್ 2 ಏನೋ ಕರೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅದು ಇಲ್ಲ, ನಾವು ಆ ಸಿನಿಮಾ ನಮ್ಗೆ ಏನಿದೆ ಗೊತ್ತಾ, ಜನರಿಗೆ ಫ್ಯಾನ್ ಫಾಲೋವರ್ಸ್ ಅಲ್ಲ, ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ. 8 ಮಿಲಿಯನ್ ಬೇರೆ ಇದ್ರಲ್ಲಿ. ಈಗ ನೀವು ಒಂದು ಕಂಟೆಂಟ್ 1 ಮಿಲಿಯನ್ ಆಗೋದು ತುಂಬಾ ಕಷ್ಟ. 1,000 ಜನ ನೋಡೋದು ಆ ಕಂಟೆಂಟ್ ಅಲ್ಲಿ ಏನೋ ಹೌದು ಇದು ನಿಜ ಅಂತ ಅನ್ನಿಸ್ದಾಗ ಅದು ಶೇರ್ ಆಗುತ್ತೆ, ಒಂದಿಷ್ಟು ಜನ ಮತ್ತೆ ಪುನಃ ನೋಡ್ತಾರೆ. ಆ ಕೆಲಸ ಅದಾಗಿದೆ, ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ ಆ ವಿಷಯ. ಖಂಡಿತ ಅದ್ ಮಾಡ್ಬೇಕು. ಯಾಕಂದ್ರೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ನಾವು ಆ ವಿಡಿಯೋ ಎಂಡಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ನಾನ್ ಮಾಡುವ ಪ್ರತಿಯೊಂದು ಕೆಲಸನು ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿ ಇರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ. ನಾವು ಆ ವಿಷಯಕ್ಕೆ ಯಾವ ತರದ ಅಭಿಯಾನ ಮಾಡೋಕ್ಕೂ ರೆಡಿ ಇದೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ನಮ್ಗೆ ಒಳ್ಳೇದಾಗುತ್ತೆ. ಈಗ ಸರ್ ಹೇಳ್ದಾಗ ಅದಕ್ಕೆ ಅಭಿಯಾನ ಅಲ್ಲ, ಬರೀ ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ. ಹೌದು, ಒಳ್ಳೆ ಸಿನಿಮಾನೇ ಅಭಿಯಾನ. ಹೌದು ಹೌದು ಹೌದು. ಬೇರೆ ಪ್ರತಿ ಬರೀ ಟೀಸರ್ ಅಲ್ಲ, ನಾವು ಟೈಟಲ್ ಪೋಸ್ಟರ್ ಇಂದ ನೋಡ್ಕೊಂಡ್ ಬನ್ನಿ.
ಟೈಟಲ್ ಪೋಸ್ಟರ್ಗೂ ಎಷ್ಟು ಟೀಸರ್ಗೆ ಹೆಂಗ್ ಬಂತು, ಇದು ಏನೋ ಇದೆ ವಿಷಯ ಇದೆ ಅನ್ನೋ ತರ ಬಂತು. ಆಮೇಲೆ ಬಿಟ್ಟಿರೋ ಪ್ರತಿ ಪೋಸ್ಟರ್ಗಳಿಗೂ ನಮ್ಗೆ ಪಾಸಿಟಿವ್ ರಿಯಾಕ್ಷನ್ ಬಂತು. ಸೊ ಈಗ ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದೀವಿ, ಅದನ್ನ ಕನ್ಸಿಸ್ಟೆನ್ಸಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ ನಾವು. ಆಮೇಲೆ ಸಿನಿಮಾದಲ್ಲೇ ಕಾಂಟೆಂಟ್ ಕರೆಕ್ಟ್ ಆಗಿ ಇದ್ದಾಗ ನಮ್ಗೆ ಯಾವುದೇ ಒಂದು ತುಣುಕಲ್ಲಿ ಬಿಟ್ಟರು ಕೂಡ ಅದು ಕನೆಕ್ಟ್ ಆಗುತ್ತೆ. ಆ ರಿಯಾಕ್ಷನ್ ನಮ್ಗೆ ಪ್ರತಿ ಹಂತದಲ್ಲೂ ಬಂದಿದೆ. ಸಿನಿಮಾ ಕಾಪಿ ರೆಡಿ ಆದ್ಮೇಲೆ ನಾವು ಒಂದಿಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೂ ಸಿನಿಮಾ ತೋರಿಸಿದ್ವಿ. ಸೊ ಅದು ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು. ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಡ್ತಾರೆ. ಹೌದೌದು, ಎಲ್ಲರೂ ನಮ್ಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದಾರೆ ನಮ್ಗೆ. ಬರೀ ನಾವು ಮಾಡ್ಕೊಡ್ತೀವಿ ಈ ಸಿನಿಮಾನ. ವ್ಯಾಪಾರ ಎಲ್ಲ ಚೆನ್ನಾಗಿದೆ, ಎಲ್ಲ ಟೋಟಲ್ ಆಗಿ ಒಂದಿನ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಆಗ್ತಾ ಇದೆ 100% ಎಲ್ಲ ಆಗ್ತಾ ಇದೆ. ಇಲ್ಲ ನಮ್ಗೆ ಅದೇ ತೊಂದರೆ ಆಗಲ್ಲ, ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು, ಅದಕ್ಕೆ ಮೋಸ ಆಗಲ್ಲ. ಶಾರ್ಟ್ ಆಗಿ ಒಬ್ಬ ಕನಸನ್ನ ಬೆನ್ನ ಹತ್ಕೊಂಡು ಹೋಗುವಂತ ಯುವಕನ ಕಥೆ ಅದು. ಸೊ ಅದು ನರೇಶನ್ ಇದೆಯಲ್ಲ, ಹೊಸದಾಗಿ ಹೇಳಿದೀವಿ. ಮತ್ತೆ ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನ ಹೊತ್ತು ಅಥವಾ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ, ಅದು ಹೇಗೆ ಅವನು ಚೇಂಜ್ ಮಾಡ್ಬೇಕಾಗುತ್ತೆ, ಈ ಎಲ್ಲ ವಿಷಯ ಇದೆ. ಸೊ ಆಮೇಲೆ ಇದನ್ನ ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳಕ್ಕಾಗಲ್ಲ. ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ, ಎಲ್ಲ ಸೇರಿ ಒಂದು ಒಳ್ಳೆ ಕತೆ ಆಗಿದೆ. ಕೊನೆಗೆ ಅದೆಲ್ಲ ಸೇರಿ ಒಂದು ಎಂಡಿಂಗ್ ಇದೆ. ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿದೆ ಸಿನಿಮಾದಲ್ಲಿ. ನಮ್ಮ ಸುತ್ತಮುತ್ತ ಅವೆಲ್ಲವೂ ಇರ್ತವೆ. ಯಾರೋ ಒಬ್ಬ ಕಠೋರ ಮನಸ್ಥಿತಿಯಲ್ಲಿ ಇರ್ತಾನೆ, ಯಾರೋ ಒಬ್ಬ ಶಾಂತಿ ಪ್ರಿಯ ಇರ್ತದೆ, ಯಾರೋ ಒಬ್ಬ ಸ್ನೇಹ ಪ್ರಿಯ ಇರ್ತದೆ. ಅದೇ ಕ್ರಾಂತಿ ಪ್ರಿಯ ಸ್ನೇಹ ಎಲ್ಲ ಹೌದಾ? ಸೊ ಅದಕ್ಕೆ ಅದೆಲ್ಲವೂ ಸೇರಿದೆ ಅದರಲ್ಲಿ. ಹೌದು, ಕಿರಣ್ ರಾಜ್ ಅವರು ಆಸ್ ಎ ಸೆಂಟರ್ ಆಫ್. ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ಸ್ ಡೈರೆಕ್ಟರ್ ಸರ್ ಕ್ಯಾರಿ ಮಾಡಿದ್ದಾರೆ. ನಾನು ಎರಡೇ ವಿಷಯ ಹೇಳ್ಬೇಕಾಗಿರೋದು, ಒಂದು ಥ್ಯಾಂಕ್ ಯು, ಇನ್ನೊಂದು ಸಾರಿ. ಎಲ್ಲಾ ಮೀಡಿಯಾದವ್ರಿಗೆ ಮತ್ತೆ ಎಲ್ಲಾ ಫ್ಯಾನ್ಸ್ಗೂ ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದೀರಾ. ಯಾವಾಗ್ಲೂ ಬೀಂಗ್ ಎನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಪ್ರತಿಯೊಬ್ರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ರೀತಿ ಆಗ್ಲಿ, ಮಾತಾಡೋ ರೀತಿ ಆಗ್ಲಿ ತುಂಬಾ ವೆಲ್ಕಮಿಂಗ್ ಅನ್ಸುತ್ತೆ. ಅಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗೆ ಬರ್ತಿದ್ರೆ ಅನ್ನೋ ತರ ನೀವು ವೆಲ್ಕಮ್ ಮಾಡ್ತೀರಾ, ತುಂಬಾ ಖುಷಿ ಆಗುತ್ತೆ. ಅಂಡ್ ಸಾರಿ ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರಿತೀನಿ, ಈ ಸಿನಿಮಾಗೆ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ರಿ, ತುಂಬಾ ಗ್ಯಾಪ್ ಆಗಿದೆ. ಐ ನೋ, ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ. ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ. ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದಕ್ಕೆ ಏನೇನ್ ಮಾಡ್ಬೇಕು ನನ್ನ 100% ಅಲ್ಲ, ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದೀನಿ. ಅಂಡ್ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ಸಾರಿ. ಸರ್, ಗೆಟಪ್ ಇನ್ ದ ಸೆನ್ಸ್, ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದು ಬದಲಾವಣೆ ಹೇಗಾಗುತ್ತೆ. ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುವಂತ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿಯಾಗಿ ತುಂಬಾ ಸ್ಟೈಲಿಶ್ ಆಗಿರ್ತೀರಾ, ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಅಂಡ್ ನಾರ್ಮಲ್ ಆಗಿ ಇರಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ. ಅಂಡ್ ನನ್ನ ಪ್ರಕಾರ ಎರಡು ಚೇಂಜಸ್ ಇದೆ. ಸೊ ನಿಮ್ಗೆ ಎರಡು ಏಜ್ ಡಿಫ್ರೆನ್ಸ್ ಅಲ್ಲಿ ಕಾಣುತ್ತೆ. 8 years ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ. ಸೊ ಆ ಒಂದು ಚೇಂಜ್ ಓವರ್ ಕಾಣುತ್ತೆ. ಒಂದು ಸಿನಿಮಾ ಮಾಡೋದು ತುಂಬಾ ಕಷ್ಟ, ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ ರಿಲೀಸ್ ಮಾಡೋದು ಅದರಿಂದ ಕಷ್ಟ ಅಂತೇಳಿ. ನಿನ್ನೆ ಡಿಸ್ಕಷನ್ ಆಗಿದೆ. ಡಿಸ್ಕಷನ್ ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್ ಅಣ್ಣ ಅವ್ರು ಹೇಳಿದ್ರು, ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೀರಾ, ಈ ಸಿನಿಮಾಗೆ ನಮ್ದು ಒಂದು ಸೆಟಪ್ ಇದೆ, ಆ ಸೆಟಪ್ 30th ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೆ, ಇನ್ನು ನಿಮ್ ರಿಸ್ಕ್ ಏನ್ ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು. ಆದ್ರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ ಮಗುನ,
ಅದನ್ನ ನೋಡ್ಕೊಳ್ಳೋದು, ಅದನ್ನ ಬೆಳೆಸೋದೆಲ್ಲ ನನ್ ಮೇಲೆ ಇರುತ್ತೆ. ನಾನು ಹೇಳೋದನ್ನೇ ಕೇಳಿ ಅಂತ ಹೇಳಿದ್ರು. ಇಷ್ಟು ವರ್ಷ 30-40 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಚಂದನ್ ಸುರೇಶ್ ಅನ್ನ ಮಾತು ಕೇಳೋದೇ ಸರಿ ಅಂತ ಆಯ್ತು. ಹಾಗಾಗಿ ನಾವು ಒಂದು ಸೆಪ್ಟೆಂಬರ್ 12ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದೀವಿ. ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಸಪೋರ್ಟು ನಮ್ಗೆ ತುಂಬಾ ಅಗತ್ಯವಿದೆ. ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ಗೆ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟರ್ಸ್ ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, ಒಂದು ಒಳ್ಳೆ ಸಿನಿಮಾ ಗೆಲ್ಬೇಕು, ಗೆಲ್ಸಿ ಅಂತೇಳಿ. ಧನ್ಯವಾದ. ಕಷ್ಟ ಆಗತ್ತೆ, ಯಾಕಂದ್ರೆ 2 ಪಿಕ್ಚರ್ ಸ್ಟ್ರಾಂಗ್ ಹೋಗ್ತಾ ಇದೆ. ಆಮೇಲೆ ಕರ್ನಾಟಕನಲ್ಲಿ 50 ಸೆಂಟರ್ಸ್ ನಲ್ಲಿ ಓನ್ಲಿ ಡಬಲ್ ಥಿಯೇಟರ್ ಇದೆ, 3ನೇ ಥಿಯೇಟರ್ ಇಲ್ಲ. ಆ ಸೆಂಟರ್ ಎಲ್ಲ ನಮ್ಗೆ ಮಿಸ್ ಆಗತ್ತೆ. ಸೊ 2 ವೀಕ್ಸ್ ಮುಂದೆ ಹೋಗೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಅವ್ರು ಕನ್ವಿನ್ಸ್ ಆಗ್ಬಿಟ್ಟು ಪೋಸ್ಟ್ಪೋನ್ ಮಾಡಿದೆ.